ಬಾಯಲ್ಲೂ ಕೂಡ ಜೈ ಶ್ರೀರಾಮ್ ಘೋಷವಾಕ್ಯವೇ ಮೊಳಗ್ತಾ ಇದೆ. ಯಾಕಂದ್ರೆ ಇನ್ನೇನು 2 ದಿನ ಬಾಕಿ ಇರುವಂತದ್ದು. ಜನವರಿ 22ರಂದು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭ ಆಗಿದೆ. ಇನ್ನೇನು ಕೇವಲ 2 ದಿನ ಮಾತ್ರ ಬಾಕಿ. ಹಾಗಾಗಿ ಕೊನೆ ಹಂತದ ಸಿದ್ಧತೆಗಳು ರಾಮನೂರಿನಲ್ಲಿ ನಡೀತಾ ಇದೆ. ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವ ಸಂಭ್ರಮ ಮನೆ ಮಾಡಿದೆ. ರಾಮನೂರಿನಲ್ಲಿ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಅಭೂತಪೂರ್ವ ಅಯೋಧ್ಯೆಯಲ್ಲಿ ರಾಮ ಭಜನೆ ಕಾರ್ಯಗಳು, ಶತಕೋಟಿ ಹಿಂದೂಗಳ ಕನಸು ನನಸಾಗುವಂತಹ ಸಮಯ ಹತ್ತಿರ ಬರ್ತಾ ಇದೆ. ಔಷಧಿ ದಿವಸ್, ಕೇಸರಿ ದಿವಸ್, ಧಾನ್ಯ ದಿವಸ್ ವಿಶೇಷ ಆಚರಣೆಗಳನ್ನ ರಾಮನೂರಿನಲ್ಲಿ ಮಾಡಲಾಗ್ತಾ ಇದೆ. ಸಂಪೂರ್ಣ ಕೇಸರಿಮಯವಾಗಿದೆ ರಾಮ ಜನ್ಮಭೂಮಿ. ಕೊನೆ ಹಂತದ ಸಿದ್ಧತೆಗಳು ಇನ್ನು ಉಳಿದಿರೋದು ಕೇವಲ 2 ದಿನ. ಹಾಗಾಗಿ ಹೋಮ ಹವನ ಪೂಜಾ ಕೈಂಕರ್ಯಗಳನ್ನ ನಡೆಸಲಾಗ್ತಾ ಇದೆ. ರಾಮನೂರಿನಲ್ಲಿ ನಿನ್ನೆಯಷ್ಟೇ ಬಾಲರಾಮನ ಪ್ರತಿಷ್ಠಾಪನಾ ಕಾರ್ಯ ಕೂಡ ನಡೆದಿದೆ. ಗರ್ಭಗುಡಿಯಲ್ಲಿ ರಾಮನನ್ನ ಇರಿಸಲಾಗಿದೆ. ಇನ್ನು ಜನವರಿ 22ರ ಆ ಶುಭಗಳಿಗೆಗೋಸ್ಕರ ಶತಕೋಟಿ ಜನರು ಕಾಯ್ತಾ ಇದ್ದಾರೆ. ಹೀಗಾಗಿ ಕೊನೆಯ ಹಂತದ ಸಿದ್ಧತೆಗಳನ್ನ ರಾಮನೂರಿನಲ್ಲಿ ಮಾಡ್ತಾ ಇರುವಂಥದ್ದು. ಅಯೋಧ್ಯೆಯ ಸಂಪೂರ್ಣ ಮಾಹಿತಿಗಳು, ಅಯೋಧ್ಯೆಯಲ್ಲಿ ಸದ್ಯ ಏನೇನು ಆಗ್ತಾ ಇದೆ ಅನ್ನುವಂತಹ ಬೆಳವಣಿಗೆಗಳನ್ನ, ಪ್ರತಿ ಕ್ಷಣದ ಬೆಳವಣಿಗೆಗಳನ್ನ ನಿಮ್ಮ ಪವರ್ ಟಿವಿ ನಮ್ಮ ಜನರ ಮುಂದೆ ಇಡ್ತಾ ಇದೆ. ಹಾಗಾಗಿ ಅಯೋಧ್ಯೆಯಲ್ಲಿ ಕೊನೆ ಹಂತದ ಸಿದ್ಧತೆಗಳ ಬಗ್ಗೆ, ಜೊತೆಗೆ ಆ ಶತಕೋಟಿ ಹಿಂದೂಗಳ ಕನಸು ನನಸಾಗುವಂತಹ ಆ ಸಮಯಕ್ಕಾಗಿ ಲಕ್ಷಾಂತರ ಜನರು ಕೂಡ ಕಾಯ್ತಾ ಇದ್ದಾರೆ. ಇನ್ನೇನು ಕೇವಲ 2 ದಿನ ಮಾತ್ರ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಬಾಲರಾಮನ ಮೊದಲ ಫೋಟೋ ಕೂಡ, ಅಂದ್ರೆ ನಿನ್ನೆ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿರುವಂತಹ ಬಾಲರಾಮನ ಮೊದಲ ಫೋಟೋ ಕೂಡ ಬಿಡುಗಡೆ ಆಗಿದೆ. ವಿಗ್ರಹದ ಕಣ್ಣಿಗೆ ಬಟ್ಟೆ ಕಟ್ಟಿರುವಂತಹ ಫೋಟೋ ಬಿಡುಗಡೆ ಆಗಿದೆ. ಗರ್ಭಗುಡಿಯಲ್ಲಿ ನಿಂತಿರುವಂತಹ ಬಾಲರಾಮನ ಫೋಟೋ ರಿಲೀಸ್ ಆಗಿದೆ. 5 ವರ್ಷ ಧನುರ್ದಾಹಿ ಬಾಲರಾಮನ ವಿಗ್ರಹ. ಅದು ಪ್ರಾಣ ಪ್ರತಿಷ್ಠಾಪನೆ ಬಳಿಕ ಕಣ್ಣಿನ ಪಟ್ಟಿ ತೆರವು ಮಾಡಲಾಗುತ್ತೆ. ಅಂದ್ರೆ ಈಗ ಆ ವಿಗ್ರಹವನ್ನ ಗರ್ಭಗುಡಿಯಲ್ಲಿ ಇರಿಸಲಾಗಿದೆ. ಕಣ್ಣಿಗೆ ಪಟ್ಟಿಯನ್ನ ಕಟ್ಟಲಾಗಿದೆ. ಪ್ರತಿಷ್ಠಾಪನೆ ಮಾಡಿದ ಬಳಿಕ, ಅಂದ್ರೆ ಜನವರಿ 22ರಂದು ಪ್ರತಿಷ್ಠಾಪನೆ ಮಾಡಿದ ಬಳಿಕ ಆ ಕಣ್ಣಿನ ಪಟ್ಟಿಯನ್ನ ತೆಗೆಯಲಾಗುತ್ತೆ. ಸೋಮವಾರ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ನಡೆಯುತ್ತೆ. ಆ ಶುಭ ಗಳಿಗೆಯಲ್ಲಿ ಬಾಲರಾಮನ ಕಣ್ಣಿಗೆ ಕಟ್ಟಿರುವಂತಹ ಪಟ್ಟಿಯನ್ನ ತೆಗೆಯಲಾಗುತ್ತೆ. ನೋಡಬಹುದು ನಾವು ನಿನ್ನೆ ಗರ್ಭಗುಡಿಯಲ್ಲಿ ಇರಿಸಲಾಗಿರುವಂತಹ ಬಾಲರಾಮನ ಮೂರ್ತಿಯ ಫೋಟೋ, ಕೇವಲ ಒಂದು ಫೋಟೋವನ್ನ ರಿಲೀಸ್ ಮಾಡಲಾಗಿದೆ. ಈ ಫೋಟೋ ನೋಡಿ ಲಕ್ಷಾಂತರ ಜನರು ಕೂಡ ಈಗಾಗಲೇ ಕಣ್ತುಂಬಿಕೊಂಡಿದ್ದಾರೆ. ಇನ್ನು ಆ ಬಾಲರಾಮನ ಪ್ರತಿಷ್ಠಾಪನಾ ಕಾರ್ಯ ನೋಡೋದಕ್ಕೆ ಶತಕೋಟಿ ಜನರು ಕೂಡ ಕಾಯ್ತಾ ಇದ್ದಾರೆ.